ಕೊಟ್ಬಿಟ್ಟು ಗಂಡಂತ ಕೀಳಂತ ಸರ್ಕಾರ ಇದು. ಅವ್ರ ಮನೆ ಉದ್ಧಾರ ಆಗ್ಬೇಕು, ರೈತರ ಮನೆ ಹಾಳಾಗ್ಬೇಕು. ಅವನ ಒಂದು ಕುಡ್ಕೊಂಡು ಒಂದು 10 ರೂಪಾಯಿ ಕಮ್ಮಿ ಕುಡ್ಕೊಂಡು ಮನೆಗೆ ಹೋಗ್ತಿದೆ. ಇವತ್ತು ತಲೆ ಹೊಡೆಯೋದಕ್ಕೆ ಕಳ್ಳರನ್ನು ಉತ್ಪಾದನೆ ಮಾಡಕ್ಕೆ ಸರ್ಕಾರ ಬಂದಿರೋದು. ಮೂರನೇದು 10 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತೀವಿ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಮೋದಿ ಇರೋದ್ರಿಂದ ನಮ್ಮ ದೇಶ ಈ ಪರಿಸ್ಥಿತಿಯಲ್ಲಿ ಇದೆ. ಇವ್ರೇನಾರ ಕಾಂಗ್ರೆಸ್ನವ್ರು ಬಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ದೇಶ ಈ ಪರಿಸ್ಥಿತಿಯಲ್ಲಿ ಇರಲ್ಲ ಸರ್. ಹುಟ್ಟು ಹಾಳಾಗೋಗ್ಬಿಡುತ್ತೆ. ಅವ್ರು 2,000 ರೂಪಾಯಿ ನಮಗೆ ಕೊಟ್ಟಿದ್ದಾರೆ, ಎಲ್ಲೋ 4% ಕಿತ್ಕೊಂತಾ ಇದ್ದಾರೆ ನಮ್ಮ ಗೌರ್ಮೆಂಟ್. ಸುಮ್ಮನೆ ಎಲ್ಲ ಡ್ರಾಮಾ ಮಾಡ್ಕೊಂಡು ಬರೀ ಆಶ್ವಾಸನೆ ಕೊಡ್ತಾ ಇರ್ತಾರಲ್ಲ. ಈ ಇಡಿಯೇಟ್ ಸರ್ಕಾರ ಏನಕ್ಕೆ ಸಹ ಬರ್ಬೇಕಾಗಿತ್ತು ನಮಗೆ. ಸುಮ್ಮನೆ ಏನು ಗೊತ್ತಾ, ಜನಗಳಿಗೆಲ್ಲ ಅವಾಗೆಲ್ಲ ಚೀಟಿ ಮಾಡಿ ಓಟ್ ಹಾಸ್ಕೊಂಡಿದ್ದಾರೆ ಅಷ್ಟೇ. ಅವರು ಬರೀ ಮೋಸ, ಜನಗಳು ಯಾವುದೇ ತರ ಒಳ್ಳೇದು ಮಾಡ್ತಾ ಇಲ್ಲ. ಅವರು ದುರುಪಯೋಗ ಬರ್ಸ್ಕೊಂತಾ ಇದ್ದಾರೆ ಅಷ್ಟೇ. ಉಚಿತ ಸೌಲಭ್ಯ ನಮಗೆ ಇಷ್ಟ ಇಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿದೆ. ಈಗ ಟ್ಯಾಕ್ಸ್ ಈಗ ಉಚಿತ ಅಂತ ಮಾಡಿ ಇನ್ನೊಂದು ಕಡೆ ಟ್ಯಾಕ್ಸ್ ಕಟ್ಟಿಸ್ಕೊಂತ ಇದ್ದಾರೆ. ದಯವಿಟ್ಟು ಎಲ್ಲ ಉಚಿತನೂ ಸ್ಟಾಪ್ ಮಾಡಬೇಕು. ಸರ್ಕಾರದ 2,000 ರೂಪಾಯಿ ಬಿಟ್ಟಿ ಎಲ್ಲ ಘೋಷಣೆ ಮಾಡಿದಾರಲ್ಲ, ಅದೆಲ್ಲ ಒಳ್ಳೇದು ಅಂತ ನಮಗೆ ಬಂದೇ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ನಾವು ಬಂದೇ ಇಲ್ಲ, 1 ಮಂತ್ ನಾವು ತಗೊಂಡೇ ಇಲ್ಲ. ಜನಗಳಿಗೆ ಅನುಕೂಲ ಮಾಡಿ ಮೆಡಿಸಿನ್ ಫ್ರೀ ಮಾಡಲಿ, ಎಜುಕೇಶನ್ ಫ್ರೀ ಕೊಡ್ಲಿ ಮಕ್ಳಿಗೆ. ಅದು ಬಿಟ್ಬಿಟ್ಟು ಬೇಕಾದ್ರೆ ಫ್ರೀ ಅಂದ್ರೆ ಅವ್ರ ಹೆಂಡತಿ ಮಕ್ಳಿಗೆ ಫ್ರೀ ಮಾಡಿಸ್ಕೊಳ್ಳಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಇಡೀ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ದೇಶನ ಲೂಟಿ ಹೊಡಿತಾರೆ ಸರ್ಕಾರದವರು. ರೈತರ ಮೇಲೆ ಪ್ರಮಾಣ ಮಾಡ್ತಾರೆ ಸರ್ಕಾರ ನಡೆಸ್ತೀನಿ ಅಂತ. ರೈತರನ್ನ ಯಾಕೆ ಪ್ರಮಾಣ ಮಾಡಿ ಸಾಯಿಸ್ತಾ ಇದಾರೆ ಮಕ್ಕಳು? ಹೆಂಗೋ ಅನ್ನ ಕೊಡ್ತಾವ್ರೆ, ಕಷ್ಟವ ಸುಖ ಬೆಳೆದ್ಬಿಟ್ಟು. ಅವ್ರ ಏನಾರ ಪ್ರಪಂಚದಲ್ಲಿ ಅನ್ನ ಬೆಳೆಯೋದು ನಿಂತೋಯ್ತು ಅಂದ್ಬಿಟ್ರೆ ಈ ರೈತರನ್ನ ಹೆಂಗೆ ಅಂದ್ರೆ ಗಹು ತರ ಅವರು. ಯಾರು ಬಂದು ಹಾಲು ಕರೆದ್ರು ಸುಮ್ ಕೊಡ್ತಾವ. ಪಾಪ 10 ರೂಪಾಯಿ ಟೊಮೆಟೊ ಬೆಳಿತವೆ, ತಗೊಂಡೋಗಿ ಸುರಿತವೆ. ಇದು ಆಕ್ಚುಲಿ ಚೆನ್ನಾಗಿರೋದು. ತಿರ್ಗಾ ರಾಗಿ ಬೆಳಿತಾರೆ. ರಾಗಿ ಒಳ್ಳೆ ಮಳೆ ಹುಯ್ಯೋ ಟೈಮಲ್ಲಿ ಮಳೆ ಕದೀತದೆ. ಈ ಕಾಡ್ರುಗಳ ಜೊತೆ ಸೇರ್ಕೊಂಡು ಮಳೆನೂ ಹೊಂಟೋಯ್ತದೆ, ಕರೆಂಟು ಕೊಡಕ್ಕಿಲ್ಲ, ಅನ್ಯಾಯವಾಗಿ ಹಾಳಾಯ್ತೈತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಖರೀದಿ ದರ ಕಡಿಮೆ ಮಾಡಿದಾರಂತೆ, ಹೌದಾ? ಹೌದು, ಎಣ್ಣೆ ರೇಟ್ ಮಾಡ್ತಾವನಲ್ಲ, ಅವಂದೇ ವೈನ್ ಸ್ಟೋರ್, ಅವ್ರದೇ ಬಾರು, ಅವ್ರದೇ ಮೆಡಿಕಲ್ ಸ್ಟೋರ್. ಅದೇ ಅವ್ರ ಮನೆ ಉದ್ಧಾರ ಆಗ್ಬೇಕು, ರೈತರ ಮನೆ ಹಾಳಾಗ್ಬೇಕು. ಅವನ ಒಂದು ಕುಡ್ಕೊಂಡು ಒಂದು 10 ರೂಪಾಯಿ ಕಮ್ಮಿ ಕುಡ್ಕೊಂಡು ಮನೆಗೆ ಹೋಗ್ತಿದೆ. ಇವತ್ತು ತಲೆ ಹೊಡೆಯೋದಕ್ಕೆ ಕಳ್ಳರನ್ನು ಉತ್ಪಾದನೆ ಮಾಡಕ್ಕೆ ಸರ್ಕಾರ ಬಂದಿರೋದು. ಹೆಂಗಸ್ರು ಕೊಟ್ಟಿದ್ದೀನಿ ಅಂತಾನೆ ಗಂಡಂತ ಕೀಳ್ತಾವನೆ. ಹೆಂಗಸ್ರು ಕೊಟ್ಬಿಟ್ಟು ಗಂಡಂತ ಕೀಳಂತ ಸರ್ಕಾರ ಇದು. ಮನೆ ಹಾಳು ಮಾಡ್ತಾರೆ. ಮೆಡಿಸಿನ್ ಫ್ರೀ ಇಲ್ಲ ಇವತ್ತು. ಮೆಡಿಸಿನ್ ನೆಟ್ವರ್ಕ್ ಸಿಗ್ತಾ ಇಲ್ಲ. ಆಸ್ಪತ್ರೆಗೆ ಹೋದ್ರೆ ಹೆಂಗಸರಿಗೆ ಕೊಡ್ತಾ ಇದಾರೆ ಅಂತ. ಹೆಂಗಸರಿಗೆ ಬರ್ತಾ ಇದೆ ದುಡ್ಡು? ಬರ್ತಾ ಇಲ್ಲ. ಆ ತರ ಆಗೋಗ್ಬಿಟ್ಟೆ ಪರಿಸ್ಥಿತಿ. 1 ತಿಂಗಳದ್ದು ಬಂದಿಲ್ವಾ? ಇಲ್ಲ, ಬೇರೆಯವರು ಎಷ್ಟು ಜನಕ್ಕೆ ಬಂದಿಲ್ಲ ಗೊತ್ತಾ ದುಡ್ಡು. ಪಾಪ ಅವತ್ತು ಏನ್ ಮಾಡಿದ್ದಾರೆ? ಕ್ಲೈಮ್ಯಾಕ್ಸ್ ಅಭಿ ಬಾಕಿ. ನಾವು ಕೊಡು ಅಂತ ಕೇಳಿಲ್ಲ, ಆಶ್ವಾಸನೆ ಕೊಟ್ಬಿಟ್ಟು ಓಟ್ ಹಾಕಿಸ್ಕೊಂಡಿದ್ದಾರೆ ಅವರು. ಅನ್ನ ಕಿತ್ಕೊಂಡವ್ರೆ ಸರ್, ಅನ್ನ ಕಿತ್ಕೊಂಡವ್ರೆ. ನಾವು ಅವ್ರನ್ನ ಕೇಳಿರ್ಲಿಲ್ಲ. ನಮಗೆ ಇಡಿಯೇಟ್ ಸರ್ಕಾರ 3 kg ಅಕ್ಕಿ ಅವರ ಫ್ಯಾಮಿಲಿಗೆ 3 kg ಅಕ್ಕಿ 30 ಜನ ತಿನ್ನಕ್ಕಾಗುತ್ತೆ ಸರ್? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. 5 ಜನ ಇದ್ದಾರೆ ಅವನ ಫ್ಯಾಮಿಲಿಯಲ್ಲಿ. 3 kg ಅಕ್ಕಿ ಎಷ್ಟು ಜನ ತಿನ್ನಕ್ಕಾಗುತ್ತೆ? 20 kg ಅಕ್ಕಿ ಕೊಡ್ತಾ ಇದ್ರು ಒಂದ್ ಕಾಲದಲ್ಲಿ. ಒಂದೇ ಕಾಲದಲ್ಲಿ ಒಂದು ಕಾರ್ಡ್ ಲೆಕ್ಕ 25 kg ಅಕ್ಕಿ ಕೊಡ್ತಾ ಇದ್ರು. 30 kg ಅಲ್ಲ, ಇವಾಗ ಮಿಕ್ಕಿದ 5 kgಗೆ ಕಾಸು ಬರ್ತಾ ಇದೆ ಅಂತಲ್ಲ. ಕಾಸು ಬರ್ತಾ ಸರ್ 1 ತಿಂಗಳು ಬರುತ್ತೆ. ಒಂದೇ ತಿಂಗಳು ಹಾಕಿರೋದು ಅವರು. ಎಷ್ಟೋ ಜನ ಬಡವ್ರಿಗೆ ಅಂದ್ರೆ ಬರ್ದೇವ್ರೆ ಇಲ್ಲ. ಎಲ್ಲಿ ಬರ್ತಾ ಇದೆ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನಮ್ಮಂತ ಬಡವರು ಏನ್ ಮಾಡ್ಬೇಕು ನೀವೇ ಯೋಚನೆ ಮಾಡಿ ಅಲ್ವಾ? ನಾವಿಲ್ಲಿ ವ್ಯಾಪಾರ ಮಾಡಿದ್ರೆ ಉಂಟು, ಇಲ್ಲ ಅದಕ್ಕೂ 1ಕ್ಕೂ 4 ಧಾರಣೆ ಆಗೋಗ್ಬಿಟ್ಟಿದೆ. ಒಂದ್ ಕಮ್ಮಿ ಒಂದ್ ಜಾಸ್ತಿ, ಇದೆಲ್ಲ ಏನಿದು? ಸರ್ಕಾರ ನ್ಯಾಯವಾಗಿ ಇದ್ ಮಾಡ್ಬೇಕು. ಹೆಣ್ಮಗು ಕರೆಕ್ಟಾಗಿ ಬರೋ ಸರ್ಕಾರ ಓಟ್ ಹಾಕ್ಬೇಕು. ಹೆಂಗಸ್ರುಗಳು ಸರಿ ಇಲ್ಲ. ಮೈನು 2,000 ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಫ್ರೀ ಅಂದ್ಬಿಟ್ಟು ಓಟ್ ಗುದ್ದಿದ್ದು